ಜೈ ಆಂಜನೇಯ. ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಒಂದು ಕೀಪ್ಯಾಡ್ ಮೊಬೈಲ್ ಯಾವ ಥರ ಇರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಒಳಗಡೆ ಎಲ್ಲ ಯಾವ ಥರ ಇರುತ್ತೆ ಅಂತ. ಮೋಸ್ಟ್ ಆಫ್ ದಿ ಮೆಂಬರ್ಸ್ ನೋಡಿರ್ತೀರಾ, ಯಾರ್ಯಾರು ನೋಡಿರಲ್ಲ ಮತ್ತು ನೋಡಿರ್ತೀರಾ. ಈ ವಿಡಿಯೋ ನೋಡಿರೋ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ್ಯಾವ ಥರ ಇರ್ಬೋದು ಏನೇನು ಅಂತ. ಸೊ ಈ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಯಾವ್ಯಾವ ಥರ ಮೊಬೈಲ್ ಎಲ್ಲ ಬಿಚ್ಚಿ ಏನೇನಿದೆ ಅಂತ. ಬನ್ನಿ. ಈಗೇನು ನೋಡ್ತಿದ್ದೀರಲ್ಲ, ಇದು ಹಳೇ ಕಾಲದ ಕಾರ್ಬನ್ ಫೋನ್. ತುಂಬ ಹಳೇದೇನಲ್ಲ, ಒಂದು 2015 ಒಂದು 2016 ಫೋನ್. ಇದು ಹೊಸ ಮಾಡಲೇ. ಬಟ್ ನಿಮಗೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ ಯಾವ ಥರ ಒಳಗೆ ಮೊಬೈಲ್ ಇರುತ್ತೆ ಅಂತ. ಯಾರ್ಯಾರಿಗೆ ಗೊತ್ತಿರುತ್ತೆ ಅವ್ರಿಗೂ ಹೆಲ್ಪ್ ಆಗುತ್ತೆ ವಿಡಿಯೋ, ಗೊತ್ತಿಲ್ಲದಿರೋರ್ಗೂ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಮೊಬೈಲ್ನ ಓಪನ್ ಮಾಡಿ ಯಾವ್ಯಾವ ಥರ ಥಿಂಗ್ಸ್ಗಳು ಇದ್ದಾವೆ ಅಂತ ನೋಡೋಣ ಬನ್ನಿ. ಫ್ರಂಟಲ್ಲೇ ಓಪನ್ ಮಾಡೋದು. ಜಸ್ಟ್ ಮೊಬೈಲ್ ಓಪನ್ ಮಾಡೋದು ಸುಲಭ, ಹೇಳ್ತೀನಿ ನೋಡಿ. ಈ ಉಗುರು ಏನಿರುತ್ತಲ್ಲ ಅದನ್ನ ಇಲ್ಲಿ ಮೆಟ್ಟಿಟ್ಕೊಂಡು ಜಸ್ಟ್ ಹಿಂಗೆ ಅಂದರೆ ಬಂದುಬಿಡುತ್ತೆ ಇಷ್ಟೇ. ಓಕೆನಾ. ಇದು ಓಪನ್, ಇದು ಫ್ರಂಟು ಕವರ್ ಇದು. ಓಕೆನಾ. ಇದು ಕೀಪ್ಯಾಡು, ಅಂದರೆ ಇದು ನಾವು ರೆಫ್ರೆನ್ಸ್ಗೆ ಮಾಡೋದು. ಆ್ಯಕ್ಚುಲಿ ಇದು ಬಟನ್ ಅಲ್ಲ. ಓಕೆನಾ. ನೋಡಿ, ಇದು ಆ್ಯಕ್ಚುಲಿ ಬಟನ್. ನೋಡಿ ಇಲ್ಲಿ ಯಾವ ಥರ ವರ್ಕ್ ಆಗುತ್ತೆ. ಇವು ಇಲ್ಲಿ ಏನು ಕಾಣ್ತಿದ್ದಾವಲ್ಲ, ಇದು LED. ಓಕೆನಾ. ಸ್ಮಾಲ್ LEDಸ್ಗಳು. ಸೊ ಇದು ಡಿಸ್ಪ್ಲೇ ಬಂದು ಬ್ಲೂ ಕಲರ್ ಏನು ಕಾಣುತ್ತಲ್ಲ ಇದು ಬಂದು ಮದರ್ ಬೋರ್ಡ್. ಮತ್ತು ಗೋಲ್ಡನ್ ಕಲರ್ ಏನು ಕಾಣಿಸ್ತಿದ್ದಾವಲ್ಲ ಅದೆಲ್ಲ ಬಂದು ಕನೆಕ್ಷನ್ಸ್ಗಳು. ಸಿಗ್ನಲ್ಲು ಅಲ್ಲಿಂದಲೇ ಪಾಸ್ ಆಗೋದು ಡಿಸ್ಪ್ಲೇಯಿಂದ. ಓಕೆನಾ. ಸೊ ಇದೇ ಮೇಯ್ನು, ಇಲ್ಲಿಂದಲೇ ಡಿಸ್ಪ್ಲೇಗೆ ಸಿಗ್ನಲ್ಸ್ ಪಾಸ್ ಆಗ್ತವೆ. ಸೊ ಇಷ್ಟು ಫ್ರಂಟು. ಈಗ ಬ್ಯಾಕಲ್ಲಿ ಏನಿದೆ ಅಂತ ನೋಡೋಣ. ಬ್ಯಾಕಲ್ಲೂ ಅಷ್ಟೇ ಓಪನ್ ಮಾಡೋದು ತುಂಬ ಇದೆ. ಇಲ್ಲಿ ಬೆಲ್ ಹಾಕೊಂಡ್ರೆ ಸುಮ್ಮನೆ ಹಿಂಗೆ ಅಂದರೆ ಸಾಕು ಬಂದುಬಿಡುತ್ತೆ. ಸೊ ಇಲ್ಲಿ ಫಸ್ಟ್ ಬಂದು ಸ್ಪೀಕರ್ ಇದೆ, ಸ್ಪೀಕರ್ ಲಾರ್ಜಲ್ಲಿ ಇದೆ. ನೆಕ್ಸ್ಟು SIM1 ಸ್ಲಾಟ್ಸ್ಗಳು, SIM1 SIM2 ಮೆಮೊರಿ ಕಾರ್ಡ್. ಮತ್ತು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು IMEI ನಂಬರ್. ಇದು ಇಂಪಾರ್ಟೆಂಟು. ನಿಮ್ಮ ಫೋನ್ ಏನಾರ ಕಳೆದೋದ್ರೆ ಕ್ರ್ಯಾಕ್ ಮಾಡೋಕ್ಕೆ ಈಸಿ ಆಗುತ್ತೆ. ನಂಗೆ ಗೊತ್ತಿಲ್ಲ ಅದು ಯಾವ ಥರ ಕ್ರ್ಯಾಕ್ ಮಾಡ್ತಾರೆ ಅಂತ, ಅದನ್ನು ನೋಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ಅದನ್ನು ಅಪ್ಡೇಟ್ ಮಾಡ್ತೀನಿ. ಓಕೆನಾ. ಸೊ ಇದು ಬಂದು ಸ್ಯಾರ್ ಮೀನ್ಸ್ ಸೇಫ್ಟಿ ಆ್ಯಂಡ್ ರೇಡಿಯೇಷನ್ ಎಷ್ಟಾಗುತ್ತೆ ಅಂತ. ಇಷ್ಟು WAT/kg ಇದೆ, WAT/kg. ಸೊ ನಾವು ಒಂದು ಮೊಬೈಲ್ನ ತೊಗೋಬೇಕಾದ್ರೆ ಸ್ಯಾರ್ ವ್ಯಾಲ್ಯೂನು ಚೆಕ್ ಮಾಡೋದು ನೆಸಸರಿ. ಓಕೆನಾ. ಓಕೆ, ಇಷ್ಟು ಈ ವಿಡಿಯೋದಲ್ಲಿ ಇಷ್ಟು ಒಂದು ಬೇಸಿಕ್ ಇನ್ಫಾರ್ಮೇಷನ್, ಒಂದು ಕೀಪ್ಯಾಡ್ ಮೊಬೈಲ್ ಏನಿರುತ್ತೆ ಅದನ್ನ ನಾನು ತಿಳಿಸೋಕ್ಕೆ ಇಷ್ಟಪಟ್ಟಿದ್ದೀನಿ. ಮತ್ತು ಅಷ್ಟೇ ಇರೋದು ಒಂದು ಬೇಸಿಕ್. ಈ ಮೊಬೈಲ್ನ ರೆಡಿ ಮಾಡೋಕ್ಕೆ ಮೈ ಎಸ್ಟಿಮೇಟು ಒಂದು 1000 ಆಗ್ಬೋದು. ಸೊ GST ಅದು ಇದು ಅಂತ ಸೇರಿ ಜಾಸ್ತಿ ಆಗ್ತಾರೆ. ಸೊ ಮತ್ತು ನೋಡ್ಬೋದು ಈ ಮೊಬೈಲಲ್ಲಿ ಯಾವ್ಯಾವ ಥರ ಗೇಮೆಲ್ಲ, ಸ್ನೇಕ್ ಗೇಮ್ ಬರೋದು. ಓಕೆನಾ. ಇನ್ನು ನೋಕಿಯಾ ಅದು ಬೆಸ್ಟ್. ಒಂದು ಆಲ್ಸೋ ಎವ್ರಿ ಒನ್ ಫೇವ್ರೇಟ್ ನೋಕಿಯಾ. ಓಕೆನಾ. ಇದು ಬ್ಯಾಟ್ರಿ ಇಲ್ಲ, ನಾವು ಬ್ಯಾಟ್ರಿ ಇದ್ದಿರ ಆನ್ ಮಾಡಿ ತೋರಿಸ್ತೀವಿ, ಬಟ್ ಬ್ಯಾಟ್ರಿ ಇಲ್ಲ. ಬ್ಯಾಟ್ರಿ ಹಾಕಿ ಆನ್ ಮಾಡಿದರೆ ಆರಾಮಾಗಿ ಆನ್ ಆಗುತ್ತೆ. ಇದು ಇನ್ನೂ ವರ್ಕ್ ಆಗುತ್ತೆ ಆ್ಯಕ್ಚುಲಿ. ಓಕೆನಾ. ಇವತ್ತಿನ ವಿಡಿಯೋ ಇಷ್ಟ ಆಯಿತು. ಓಕೆ, ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್, ಸಿ ಯು. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಆ್ಯಂಡ್ ಆಲ್ಸೋ ಹೀಗೆ ಸಪೋರ್ಟ್ ಮಾಡಿ. ನೀವು ಕೇಳ್ಬೋದು ಟಿನ್ಸ್ಪ್ರೋಸಲ್ಲಿ ಕುಕ್ಕಿಂಗ್ ಆಗ್ತೀರಾ, ಟೆಕ್ನಾಲಜಿ ಆಗ್ತೀರಾ, ಯಾವ ಥರ ಚಾನಲ್ ಇರೋ ಅಂತ. ಮೈ ಒಪಿನಿಯನ್, ಒಂದಕ್ಕೆ ಒಂದು ಸ್ಟಿಕ್ ಆನ್ ಆಗೋದು ಬೇಡ ಅಂತ. ಒಂದು ಲೈಫ್ ಅನ್ನೋದು ಜಾಸ್ತಿ ಥಿಂಗ್ಸ್ನ ಎಕ್ಸ್ಪ್ಲೋರ್ ಮಾಡೋದಿರುತ್ತೆ. ಲೈಫಲ್ಲಿ ಎಲ್ಲ, ಈಗ ಒಂದು ಮೊಬೈಲಿಂದ ಹಿಡಿದು ಒಂದು ಅಡುಗೆಯಿಂದ ಹಿಡಿದು ಒಂದು ಥಿಂಗ್ಸ್ ಎಲ್ಲ, ಒಂದು ಫಾರ್ಮಿಂಗಿಂದ ಹಿಡಿದು ಎಲ್ಲ ಮಾಡ್ತಾಯಿರ್ತೀವಿ. ಮೀನ್ಸು ಈಸ್ ಎ ಕಲೆಕ್ಟಿವ್ ಆಫ್ ಮೆನಿ ಥಿಂಗ್ಸ್ ಲೈಫ್ ಅನ್ನೋದು. ಸೊ ನನ್ನದೇ ಒಪಿನಿಯನ್ ಅಂದರೆ ಒಂದಕ್ಕೆ ಸ್ಟಿಕ್ ಆನ್ ಆಗೋದು ಬೇಡ, ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ನನ್ನ ಥಿಂಕ್. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಹೀಗೆ. ಥ್ಯಾಂಕ್ ಯು. ಸಿ ಯು.